ಇವತ್ ಯಾಕೋ ಇವನು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಇರೋ ಹಾಗಿದೆ. ಅಲ್ಲಿಗೆ ಸಂಜೀವನಿಂದಲೋ ರಚನಾಯಿಂದಲೋ ಇವನ್ಗೆ ಸರಿಯಾಗಿ ಅವಮಾನ ಆಗಿರ್ಬೇಕು. ಇವನ್ಗೆ ಅವನ ಮೇಲಿರೋ ಕೋಪ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ರಾಣ, ಏನಾಯ್ತು? ಯಾಕೆ ಡಿಸ್ಟರ್ಬ್ಡ್ ಆಗಿದ್ಯಾ? ಇಲ್ಲಿ ನನ್ನ ಲೈಫ್ ಚಿಂದಿ ಚಿತ್ರಣ ಆಗೋಗಿದೆ ದೇವಿ. ಯಾಕೆ ರಾಣ ಇಷ್ಟು ಎಮೋಷನಲ್ ಆಗಿ ಮಾತಾಡ್ತಿದ್ಯಾ? ಬಾಯ್ಲಿ. ಏನ್ ವಿಷಯ? ಓ, ಹೇಳ್ದಿದ್ರೆ ಮಹಾರಾಣಿಯವ್ರು ಬರಲ್ವಾ? ಬಾಯ್ಲಿ. ಏನು? ನಿನ್ 1 ವಾರದ ಶಿಕ್ಷೆ ಮುಗೀತು. ದಸರಾ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಿನ್ನ ಗೆಜ್ಜೆಗಳನ್ನ ನಿಂಗೆ ವಾಪಸ್ ಗಿಫ್ಟ್ ಆಗಿ ಕೊಡ್ತಾ ಇದೀನಿ. ತಗೋ. ಈ ಕಾಲ್ಗೆಜ್ಜೆಗಳನ್ನ ನೀನ್ ನೋಡಿದ ತಕ್ಷಣ ನಿನ್ನಲ್ಲೊಂದು ಸಹಜವಾದ ಆನಂದ ಕಾಣಿಸುತ್ತೆ, ಎಕ್ಸೈಟ್ಮೆಂಟ್ ಕಾಣುತ್ತೆ. ಬೇರೆ ಸಮಯದಲ್ಲಿ ಯಾಕಿದ್ ಕಾಣಲ್ಲ? ವಾಟ್ ಡು ಯು ಮೀನ್? ಐ ಮೀನ್ ಟು ಸೇ, ನೀನು ಸಹಜವಾಗಿರು, ನಾಟಕಗಳನ್ನ ಕಡಿಮೆ ಮಾಡು. ದಸರಾ ಹಬ್ಬದ ವಿಶೇಷ ಗೊತ್ತಾ ನಿನಗೆ? ಇವತ್ತೇ ರಾವಣ ಅನ್ನೋ ರಾಕ್ಷಸನ ಮೇಲೆ ಶ್ರೀರಾಮ ಯುದ್ಧನ್ ಗೆದ್ದಿತ್ತು. ಅಧರ್ಮದ ವಿರುದ್ಧ ಧರ್ಮ ಗೆದ್ದಿತ್ತು. ಇವತ್ತೇ ಮಹಿಷಾಸುರ ಅನ್ನೋ ರಾಕ್ಷಸನ ಚಾಮುಂಡಿ ತಾಯಿ ಕೊಂದಿದ್ದು. ಅಂದ್ರೆ ಅಧರ್ಮದ ವಿರುದ್ಧ ಧರ್ಮ ಗೆದ್ದಿತ್ತು. ಇದೇ ದಿನನೇ ಪಾಂಡವರು ತಮ್ಮ ಅಜ್ಞಾತವಾಸನ ಮುಗಿಸಿ ರಾಜ್ಯಕ್ಕೆ ಹಿಂದಿರುಗಿದ್ರು. ಅಗೇನ್ ಅಧರ್ಮ ಸೋತು ಧರ್ಮ ಗೆದ್ದಿರೋ ದಿನ. ಕೆಟ್ಟೋರ್ ಮೇಲೆ ಒಳ್ಳೆತನ ಜಯ ಸಾಧಿಸಿರೋ ದಿನ. ಇಂಥ ಹಬ್ಬನ ಪ್ರತಿ ವರ್ಷ ನಾವ್ ಯಾಕೆ ಆಚರಣೆ ಮಾಡ್ತೀವಿ ಗೊತ್ತಾ? ನಮ್ ಮನ್ಸಲ್ಲಿರೋ ಕೆಟ್ಟತನ ಎಲ್ಲ ದೂರ, ಒಳ್ಳೆತನ ಬೆಳೀಲಿ ಅಂತ. ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಅವತ್ತು ನಿನ್ ನಾಟ್ಯನ ನೋಡಿ ಒಂದ್ ಕ್ಷಣ ಸ್ಟನ್ ಆಗ್ಬಿಟ್ಟೆ ನಾನು. ಎಂತ ಅದ್ಭುತವಾದ ಡಾನ್ಸರ್ ದೇವಿ ನೀನು. ಕಲೆ ಅನ್ನೋದು ಎಲ್ಲೂ ಒಲಿಯಲ್ಲ, ಆ ಸರಸ್ವತಿ ಕಟಾಕ್ಷ ಇರ್ಬೇಕು. ಅದ್ ನಿನಗಿದೆ. ಹೌದಾ? ನಿನ್ ನೃತ್ಯಾಭ್ಯಾಸನ ಮುಂದುವರ್ಸು, 4 ಜನಕ್ಕೆ ಆ ವಿದ್ಯೆನ ಹಂಚು. ಜ್ಞಾನ, ಸಂತೋಷ, ಸಂಪತ್ತು ಹಂಚದಷ್ಟು ಹೆಚ್ಚಾಗತ್ತಂತೆ. ನಿನ್ನ ಆ ಲೆವೆಲ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ದೇವಿ ನಾನು. ಬಿಟ್ಬಿಡು, ನಿನ್ ಮನ್ಸಲ್ಲಿರೋ ಎಲ್ಲಾ ಕೆಟ್ಟತನೂ ಬಿಟ್ಬಿಡು. ಏಯ್, ಸಾಕ್ ನಿಲ್ಸು. ಏನ್ ಮಾತಿದ್ರೆ ನಾನೇನೋ ದೊಡ್ಡ ವಿಲನು, ನೀನ್ ದೊಡ್ಡ ಹೀರೋಯಿನ್ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೀಯಾ? ಇತ್ತೀಚಿಗಂತೂ ಯಾವಾಗ ಚಾನ್ಸ್ ಸಿಗುತ್ತೋ ಅವಾಗ ಇವಳನ್ನ ತುಳ್ದು ಹಾಕ್ಬೇಡ ಅಂತ ಅನ್ಕೋತಿದ್ಯಾ ಅಲ್ವಾ? ಅವತ್ತು ಎಲ್ರ ಮುಂದೆ ನಾಟ್ಯ ಮಾಡಿಸಿ ದೇಣಿಗೆ ವಿಚಾರಕ್ಕೆ ನನ್ನ ಮಾನ ಕಳ್ದೆ. ಆಮೇಲೆ ಬೊಂಬೆನ್ ಬಿಟ್ಟು ಹೆದರ್ಸ್ದೆ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನ್ ನನ್ನನ್ನ? ನಿಲ್ಲಿಸ್ಕೊಂಡ್ಬಿಡಿದನ್ನ. ನಿನಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿದೆ. ನಮ್ಮತ್ತೆ ಕತ್ಲೆ ಕೋಣೆಯಲ್ಲಿ ಇರೋದೆ ನಿನ್ನಿಂದ ಅಂತ ನನಗೆ ಗೊತ್ತಿದೆ. ಈ ಮನೆಯಲ್ಲಿ ಎಲ್ಲರ ನಡುವೆ ಹುಳಿ ಹಿಂಡೋಳು ನೀನೇ ಅಂತ ನನಗೆ ಗೊತ್ತಿದೆ.
ಈ ಸ್ವೀಟ್ ಬಿಸ್ನೆಸ್ಗಿಂತ ಬೇಕಾ ಪ್ರೂಫು? ಭಯ ಪಡ್ಬೇಡ, ನಿನ್ ಬಗ್ಗೆ ನಿನ್ನ ಅಣ್ಣನ ಹತ್ರ ನಾನು ಹೇಳಲ್ಲ. ನಿಮ್ಮಿಬ್ರು ನಡುವೆ ನನ್ನಿಂದ ಡಿಫ್ರೆನ್ಸ್ ಬರ್ಬಾರ್ದು. ನಮ್ ಕೂಡು ಕುಟುಂಬ ಮುರಿಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿನ್ನನ್ನ ಕ್ಷಮಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಈ ತರ ಏನಾದ್ರೂ ಆಕ್ಟಿವಿಟಿ ಕಂಡು ಬಂತು ಅಂದ್ರೆ ಮುಲಾಜೆ ಇಲ್ಲ, ಡೈರೆಕ್ಟ್ ಜೈಲೆ. ಏನ್ ಕರ್ದಿದ್ದು? ನನ್ ಮೈದ್ನನ್ ಜೊತೆ ಮಾತಾಡೋಣ ಅನ್ಸ್ತು, ಕರ್ದೆ. ಥ್ಯಾಂಕ್ ಯು ಕಪಿಲ್. ಥ್ಯಾಂಕ್ಸಾ? ಯಾತಕ್ಕೆ? ನೀನ್ ಕೊಟ್ಟಿರೋ ವಿಡಿಯೋ ಸಹಾಯದಿಂದನೇ ನಾನಿವತ್ತು ಆ ಕಳ್ಳಿ ಪರಿಮಳನ ಹಿಡ್ದಿದ್ದು. ನಿಜವಾದ ಕೊಳ್ಳ ರಾಣ, ಆದ್ರೆ ಅದನ್ನ ನಾನ್ ಬಾಯ್ ಬಿಡಕ್ಕಾಗಲ್ಲ. ಒಳ್ಳೆಯವನು ಕೆಟ್ಟವನು ಅಣ್ಣ ಆಗ್ಬಿಟ್ಟ ನನ್ಗೆ. ನಿನ್ನಿಂದ ಇವತ್ತು ನಮ್ಮ ಅಂಗಡಿ ರೆಪ್ಯುಟೇಷನ್ ಉಳಿತು. ಮಾವನವ್ರ ಹೆಸರಿಗೆ ಅಂಟಿದ ಕಳಂಕ ದೂರ ಆಯ್ತು. ನಿಮ್ಮ ಅಣ್ಣನ ಟೆನ್ಷನ್ನು ಕಡಿಮೆ ಆಯ್ತು. ಥ್ಯಾಂಕ್ ಯು ಕಪಿಲ್. ಹಾಗೆ ನೋಡಿದ್ರೆ ಈ ಮನೆ ಋಣ ನನ್ನ ಮೇಲೆ ಸಾಕಷ್ಟಿದೆ. ನಮ್ಮಪ್ಪ ಹೇಳ್ದಾಗೆ ನಾವು ಇವತ್ತು ಒಳ್ಳೆ ಸ್ಥಿತಿಯಲ್ಲಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಜಗದೀಶ್ ದೊಡ್ಡಪ್ಪ. ಅವ್ರು ಯಾವತ್ತೂ ನನ್ನನ್ನ ಅವ್ರ ತಮ್ಮನ ಮಗನ ಥರ ಟ್ರೀಟ್ ಮಾಡಲೇ ಇಲ್ಲ, ಸ್ವಂತ ಮಗನ ಥರ ಟ್ರೀಟ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವ್ರು ಬದುಕಿರೋಷ್ಟು ದಿನ ನನಗೆ ಅವ್ರ ಬೆಲೆ ಗೊತ್ತಾಗಿಲ್ಲ. ಈಗೀಗ ಅದನ್ನ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಮನೆ ಮಗನಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಅದನ್ನ ನೀವೇ ಇಟ್ಕೊಳ್ಳಿ. ಬರ್ತಾ ಬರ್ತಾ ನನ್ನ ಮೈದ್ನ ತುಂಬಾ ಒಳ್ಳೆ ಹುಡ್ಗಾಗ್ ಬದಲಾಗ್ತಾ ಇದ್ದಾನೆ. ಆದ್ರೆ ಸ್ವಲ್ಪ ಬಿಂಕ ಜಾಸ್ತಿ. ಅದು ನನ್ನ ಕ್ಯಾರೆಕ್ಟರು. ಮದ್ವೆ ವಯಸ್ಸಾಯ್ತು, ಒಂದ್ ಒಳ್ಳೆ ಹುಡ್ಗಿನ್ ನೋಡಿ ಗಂಟ್ ಹಾಕಿದ್ರೆ ಬಹುಶಃ ಈ ಬಿಂಕ ಬಿನ್ನಾಣ ಎಲ್ಲ ಕಡಿಮೆ ಆಗ್ಬೋದೇನೋ. ನನ್ ಮೈಂಡಲ್ಲಿ ಒಂದ್ ಹುಡ್ಗಿ ಇದ್ದಾಳೆ, ಸ್ವಲ್ಪ ಗಂಡ್ಬಿರಿ, ಮುಲಾಜಿಲ್ದಂಗೆ ಮುಖದ ಮೇಲೆ ಬೀಸ್ತಾಳೆ. ಅಂತವಳಾದ್ರೆ ನಿಂಗ್ ಪರ್ಫೆಕ್ಟ್ ಜೋಡಿ ಆಗ್ತಾಳೆ. ಸಮಯ ಬರ್ಲಿ, ಮೂವ್ ಮಾಡಿ ನಿನ್ ಮದ್ವೆನ ಮುಗಿಸ್ಬಿಡ್ತೀನಿ. ಇನ್ನೊಂದ್ಸಲ ಈ ತರ ಆಕ್ಟಿವಿಟಿ ಕಂಡು ಬಂತು ಅಂದ್ರೆ ಮುಲಾಜೆ ಇಲ್ಲ, ಡೈರೆಕ್ಟ್ ಜೈಲೆ. ಇವತ್ ಯಾಕೋ ಇವನು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಇರೋ ಹಾಗಿದೆ. ಅಲ್ಲಿಗೆ ಸಂಜೀವನಿಂದಲೋ ರಚನಾಯಿಂದಲೋ ಇವನ್ಗೆ ಸರಿಯಾಗಿ ಅವಮಾನ ಆಗಿರ್ಬೇಕು. ಇವನ್ಗೆ ಅವನ ಮೇಲಿರೋ ಕೋಪ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ರಾಣ, ಏನಾಯ್ತು? ಯಾಕಿಸ್ ಡಿಸ್ಟರ್ಬ್ಡ್ ಆಗಿದ್ಯಾ? ಇಲ್ಲಿ ನನ್ನ ಲೈಫ್ ಚಿಂದಿ ಚಿತ್ರಣ ಆಗೋಗಿದೆ ದೇವಿ. ಯಾಕೆ ರಾಣ ಇಷ್ಟು ಎಮೋಷನಲ್ ಆಗಿ ಮಾತಾಡ್ತಿದ್ಯಾ? ಅಂತದ್ ಏನಾಯ್ತೀಗ? 4 ಮನೆಗೆ ಜಾಲಿಯಾಗಿ ತಿನ್ಕೊಂಡು ಓಡಾಡ್ತಿದ್ ನಾಯಿ ಕಾಲ್ ಮುರಿದಾಕಿದ್ರೆ ಹೇಗಾಗತ್ತೆ ದೇವಿ? ಹಾಗಾಗಿದೆ ನನ್ನ ಪರಿಸ್ಥಿತಿ ಇವಾಗ. ಇಷ್ಟ ದಿನ ಹೇಗೋ ಅಂಗಡಿಯಲ್ಲಿ ಸ್ವಲ್ಪ ಆವಾಗವಾಗ ಚಿನ್ನ ಕದ್ದು ನನ್ನ ಖರ್ಚಿಗೆ ಅಂತ ಉಪಯೋಗಿಸ್ಕೊತಾ ಇದ್ದೆ. ಇವತ್ತು ಆ ರಚನಾ ಅದನ್ನ ಕಂಡಿಡಿದು ಬಿಟ್ಲು. ಏನು? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟ ಅವಳ ಕೈಲಿ? ಇಲ್ಲ, ಆ ಸಂಜೀವನ್ ಮುಂದೆ ಅವಳನ್ನ ತೋರಿಸ್ಕೊಡ್ಲಿಲ್ಲ, ವಾರ್ನ್ ಮಾಡಿ ಕಳಿಸ್ಬಿಟ್ಲು. ಅವಳ್ದು ಯಾಕೋ ಅತಿ ಆಗ್ತಾ ಇದೆ. ಆಸ್ತಿಲಿ ಅವ್ರಿಗೆ ಎಷ್ಟು ಹಕ್ಕಿದ್ಯೋ ನಿನಗೂ ಅಷ್ಟೇ ಹಕ್ಕಿದೆ ರಾಣ.
ಅದನ್ನ ಅವ್ರು ನ್ಯಾಯವಾಗಿ ನಿನಗೆ ಕೊಟ್ಟಿದ್ರೆ ನೀನು ಚಿಲ್ಲರೆ ಕೆಲಸ ಮಾಡೋ ಅಗತ್ಯ ಯಾಕೆ ಬರ್ತಿತ್ತು ಹೇಳು? ಅದವ್ರಿಗೆ ಅರ್ಥ ಆಗ್ತಿಲ್ವಲ್ಲ ದೇವಿ. ನಾನು ಏನ್ ಮಾಡ್ಲಿ ಇವಾಗ? ಸಣ್ಣವನಿದ್ದಾಗಿಂದ ನನಗಿಷ್ಟ ಬಂದಿದ್ದನ್ನ ಮಾಡ್ಕೊಂಡು ನಾನು ಜಾಲಿಯಾಗಿರ್ತಾ ಇದ್ದೆ. ಆದ್ರೆ ಇವತ್ತು 10 ರೂಪಾಯಿಗೂ ಪರದಾಡ್ತಾ ಇದ್ದೀನಿ. ಯಾರಿಂದ? ಆ ಸಂಜೀವನಿಂದ, ರಚನನಿಂದ. ಇದಕ್ಕೊಂದು ಫುಲ್ ಸ್ಟಾಪ್ ಇರೋ ಟೈಮ್ ಬಂದ್ಬಿಡ್ತು ರಾಣ. ಕೃಷ್ಣನ್ನ ಮುಗಿಸೋ ಸಮಯ ಬಂದ್ಬಿಡ್ತು. ಆದ್ರೆ ಹೇಗೆ ದೇವಿ? ಆ ಟ್ರಸ್ಟ್ ಮೆಂಬರ್ ಜಗದೀಶ್ ನಮ್ಮನ್ನ ಟ್ರಸ್ಟಿಗೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ನಲ್ಲ. ಅದು ನಾನು ನೇರವಾಗಿ ಅವ್ರ ಹತ್ರ ಮಾತಾಡಿ ಕಾಂಪ್ರಮೈಸ್ ಮಾಡ್ಬಿಟ್ಟೆ. ಇನ್ ನಾವು ಬೋರ್ಡ್ ಮೆಂಬರ್ ಆಗೋದಕ್ಕೆ ಯಾವ ಅಬ್ಜೆಕ್ಷನ್ ಇರಲ್ಲ. ದಟ್ ಮೀನ್ಸ್ ನಮ್ಗೆ ಫ್ರೀಡಮ್ ಸಿಕ್ಬಿಡ್ತು. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಇನ್ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಆ ಕೃಷ್ಣನ ಸಾಯಿಸ್ಬಿಡು. ನಾಳೆನೆ ಅವಳಿಗೊಂದು ಗತಿ ಕಾಣಿಸ್ಬಿಡ್ತೀನಿ. ಹಲೋ, ನಾನು ರಾಣ ಮಾತಾಡ್ತಿರೋದು. ನಿಮಗಿವಾಗೊಂದು ಮಗುದ ಫೋಟೋ ಕಳಿಸ್ತೀನಿ. ಅವಳನ್ನ ನಾಳೆನೆ ಎತ್ತು ಬಿಡ್ಬೇಕು. ನೀನ್ ಕೃಷ್ಣನ್ ಮುಗಿಸು. ಆ ಆಘಾತದಿಂದ ಸಂಜೀವ, ರಚನಾ ಇಬ್ರು ಕುಸ್ತು ಹೋಗ್ತಾರೆ. ದುಃಖ ತಡ್ಕೊಳಕ್ಕಾಗದೆ ಎಲ್ಲ ಬಿಟ್ಟು ಹೊರಟು ಹೋಗ್ತಾರೆ. ಅವ್ರು ಹಾಗೆ ಬಾಗ್ಲು ದಾಟಿದ ತಕ್ಷಣನೇ ನಾನು ನೀನೇ ಕೃಷ್ಣನ್ ಮರ್ಡರ್ ಮಾಡಿದ್ದು ಅಂತ ಮರ್ಡರ್ ಕೇಸಲ್ಲಿ ಜೈಲು ಕಳಿಸ್ತೀನಿ. ಇಡೀ ಆಸ್ತಿನ ಕೈವಶ ಮಾಡ್ಕೋತೀನಿ.